ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಯಚೂರು ಜಿಲ್ಲೆಯಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಬೊಲೆರೋ ಪಿಕಪ್ ಸೇತುವೆಗೆ ಡಿಕ್ಕಿಯಾಗಿ 4 ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೊಲೆರೋ ಪಿಕಪ್ ವಾಹನ ಸೇತುವೆಗೆ ಡಿಕ್ಕಿಯಾಗಿ 4 ಸಾವನ್ನಪ್ಪಿದ್ದಾರೆ. ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗರಾಜ್, ಸೋಮ, ನಾಗಭೂಷಣ್, ಮುರಳಿ 4 ದುರ್ಮರಣ ಹೊಂದಿದ್ದಾರೆ. ಇನ್ನು ಮೃತಪಟ್ಟಂತಹ 4 ಕೂಡ ತೆಲಂಗಾಣದ ಹಿಂದೂಪುರದವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶಹಾಪುರ ಸಂತೆಗೆ ತೆರಳಿ ಕುರಿ ಖರೀದಿಸೋದಕ್ಕೆ ಅಂತ ಹೊರಟಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. 4 ಕೂಡ ತೆಲಂಗಾಣ ಮೂಲದವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತೆಲಂಗಾಣದ ಹಿಂದೂಪುರದವರು ಶಹಾಪುರದ ಸಂತೆಗೆ ಕುರಿ ಖರೀದಿ ಮಾಡೋದಕ್ಕೆ ಅಂತ ಹೊರಟಿದ್ರು. ಈ ಸಂದರ್ಭದಲ್ಲಿ ಬೊಲೆರೋ ಪಿಕಪ್ ವಾಹನ ಭೀಕರವಾಗಿ ಅಪಘಾತಕ್ಕೆ ಕಾರಣ ಆಗಿದೆ. ಎದುರಿಗೆ ಇದ್ದಂತಹ ಆ ಮೇಲ್ಸೇತುವೆ ಇರುತ್ತೆ, ಸೇತುವೆಗೆ ಡಿಕ್ಕಿಯಾಗಿ 4 ಸಾವನ್ನಪ್ಪಿದ್ದಾರೆ. ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿಯಲ್ಲಿ ನಡೆದಿರುವಂತಹ ಅಪಘಾತ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೃತಪಟ್ಟವರು ನಾಗರಾಜ್, ಸೋಮ, ನಾಗಭೂಷಣ್, ಮುರಳಿ ಅನ್ನುವಂತಹ 4 ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಈ ಮೃತಪಟ್ಟ 4 ಕೂಡ ತೆಲಂಗಾಣದ ಹಿಂದೂಪುರದವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದಪ್ಪ, ರಾಯಚೂರು ಜಿಲ್ಲೆಯಲ್ಲಿ 4 ಜನ ಬೊಲೆರೋ ಪಿಕಪ್ ವಾಹನ ಅಪಘಾತಕ್ಕೆ ಸಂಭವಿಸಿ ಸಾವನ್ನಪ್ಪಿರುವಂಥದ್ದು. ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಬೊಲೆರೋ ಪಿಕಪ್ ವಾಹನದಲ್ಲಿ 4 ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು. ಅದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿ ಈ ಘಟನೆ ಆಗಿದೆ ಅಂತ ಹೇಳ್ಬೋದು. ಮೃತರು 4 ತೆಲಂಗಾಣದ ಹಿಂದಾಪುರ ಅನ್ನುವಂತ ಏನು ಇದೆ ಅಲ್ಲಿಯವರು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಈಗ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ರೆ. ಇವರು ತೆಲಂಗಾಣದಿಂದ ಹಿಂದೂಪುರದಿಂದ ಶಾಪುರ ಸಂತೆಗೆ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಇದಾಗ್ಲೇ ಸಾಕಷ್ಟು ಅಲ್ಲಿ ಗಬ್ಬೂರ್ ಪೊಲೀಸರು ಕೂಡ ಭೇಟಿ ನೀಡಿ ಅಲ್ಲಿ ಮೃತದೇಹವನ್ನ ರಿಮ್ಸ್ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ. ಮೃತರಾಗಿರುವಂತಹ ನಾಗರಾಜು, ಸೋಮು, ನಾಗಭೂಷಣ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂತದ್ದು. ಈಗಾಗ್ಲೇ ಈ ಬೊಲೆರೋ ಪಿಕಪ್ ವಾಹನದ ಯಾವ ರೀತಿಯಾಗಿ ಇದು ಮುಖಾಮುಖಿಯಾಗಿ ಡಿಕ್ಕಿ ಆಯಿತು ಅನ್ನುವಂಥದ್ದು ಕೂಡ ಈಗಾಗ್ಲೇ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಇವರು 4 ಸಹ ಈ ಕುರಿಯನ್ನ ಖರೀದಿಗೆ ಅಂತ ಹೇಳಿ ಬಂದಿದ್ರು ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂತದ್ದು. ಆದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಈ ರೀತಿಯಾದಂತ ಘಟನೆ ಆಗಿದೆ ಅಥವಾ ಯಾವ ರೀತಿ ಆಯ್ತು ಅನ್ನೋದು ಕೂಡ ಪೊಲೀಸರು ಕೂಡ ಪ್ರಾಥಮಿಕವಾಗಿ ತನಿಖೆಯನ್ನು ಕೂಡ ಮಾಡಿರುವಂತದ್ದು. ಅದರಲ್ಲಿ ಏನಂದ್ರೆ ವಾಹನ ಹಳ್ಳದ ಏನ್ ಸೇತುವೆ ಏನಿರುತ್ತೆ ಆ ಸೇತುವೆಗೆ ಹೋಗಿ ಡಿಕ್ಕಿ ಹೊಡೆದರ ಪರಿಣಾಮವಾಗಿ 4 ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದು. ಈಗಾಗಲೇ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.